ಚೆನ್ನಾಗಿದೆ. ರೈತರಿಗೆ ಉಪಯೋಗ ಆಗೋಂಥದ್ದು. ರೈತರು ಮುಖ್ಯವಾಗಿ ರೈತರು ಬರಬೇಕು, ರೈತರು ನೋಡಬೇಕು. ರೈತರಿಗೆ ಸಹಾಯ ಆಗುವಂಥದ್ದು ಯಂತ್ರದ ಮುಖಾಂತರ, ವಿತೌಟ್ ಯಂತ್ರದಲ್ಲಿ ಎಲ್ಲ ಇದು ಆಗೋವಂಥದ್ದು ಬಹಳ ಚೆನ್ನಾಗಿದೆ. ನೋಡಬೇಕಾದಂಥ ಮೇಳ. ಇಲ್ಲಿ ಎಲ್ಲ ಥರದ್ದು ಇದೆ. ಯಂತ್ರೋಪಕರಣದ್ದು, ಕೃಷಿ ಬೆಳೆ ಯಾವ ರೀತಿ ಬೆಳಿಬೇಕು, ಯಾವುದು ಸೀಡ್ಸು, ಬೀಜದ ಬಗ್ಗೆ ಆಗಲಿ, ಒಂದು ಬೆಳೆ ಬಗ್ಗೆ ಆಗಲಿ, ಪ್ರತಿಯೊಂದೂ ಇಲ್ಲಿ ರೈತರಿಗೆ ಉಪಯೋಗ ಆಗುವಂಥದ್ದಿದೆ. ಆದರೆ ಕೃಷಿ ಮೇಳದಲ್ಲಿ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಜಾಸ್ತಿ ಇದೆ, ಸಾವಯವದು ಜಾಸ್ತಿ ಇದೆ. ಯಾವ್ಯಾವ ರೀತಿ ಕೊಟ್ಟಿದ್ದಾರೆ? ಎಲ್ಲ ಇದ್ರಲ್ಲೂ ಇದೆ. ಕೃಷಿ ಅಂದರೆ ಈಗ ನಮ್ಮ ಸಾವಯವ ಕಾಂಪೋಸ್ಟ್, ಇದು ಗೊಬ್ಬರದ ಇದರಲ್ಲಿ ಬೆಳೆಯುವಂಥದ್ದು ಎಲ್ಲ ಥರದ್ದು ಇದೆ. ಅಂತ ಏನು ಕೆಲಸ ಮಾಡ್ತೀರಾ? ನಾನು ಕೆಮಿಸ್ಟು. ಇತ್ತೀಚಿನ ದಿನಗಳಲ್ಲಿ ಯೂತ್ಗಳು ಬಾರು, ಪಬ್ಬು, ಹುಡುಗಿ, IPL ಬೆಟ್ಟಿಂಗ್ ಅಂತ ಮಾರು ಹೋಗ್ತಿದ್ದಾರೆ. ನೀವು ನೋಡಿದ್ರೆ ಕೆಮಿಸ್ಟ್ ಅಂತ ಇಚ್ಛೆ ಬಟ್ ಏನು ಕಾರಣ ಏನು? ಅದು ನಶ್ವರ ಸರ್, ಇದು ಶಾಶ್ವತ. ನಮ್ಮ ಪುರಾತನ ಕಾಲದಿಂದ ಬೆಳೆಸ್ಕೊಂಬಂದಿದೆ. ಏನಪ್ಪ ಹಳ್ಳಿಕಾರ್ ವಿಶೇಷ ಅಂದರೆ, ಹಳ್ಳಿಕಾರ್ ಎತ್ತುಗಳು, ಎಸ್ಪೆಷಲಿ ಫಾರ್ ಎತ್ತುಗಳು. ಹಸುಗಳಾದರೆ ನಾವು ಆದಾಯ ಬಯಸ್ತೀವಿ, ಹಾಲು ಬೇಕು, ಗೊಬ್ಬರ ಬೇಕು, ಅದು ಬೇಕು ಅಂತ. ಹಳ್ಳಿಕಾರು ಪ್ರತಿಯೊಬ್ಬನ ರೈತನ ಬೆನ್ನೆಲುಬು. ಯಾಕಪ್ಪ ಅಂದರೆ ಒಂದು ಸಪನ ಟೈಮ್ ಪರಿಸರ ಪ್ರೇಮಿಗಳು. ಮತ್ತು ನಾವೀಗ ಟ್ರ್ಯಾಕ್ಟರ್ ತಗೊಂಡು ಉಳುಮೆ ಮಾಡ್ಬೋದು, JCB ತಗೊಂಡು ಉಳುಮೆ ಮಾಡ್ಬೋದು, ಅವೆಲ್ಲ ಮಾಡ್ಬೋದು. ಬಟ್ ಅವೆಲ್ಲ ಪೊಲ್ಯೂಷನ್ ಜಾಸ್ತಿ, ಏರ್ ಪೊಲ್ಯೂಷನ್ ಎಲ್ಲ ಮಾಡುತ್ತೆ. ಇದೇ ರೈತಗಳು ನಾವೇನು ಕೊಡ್ತೀವ ಅದಕ್ಕೆ ಎರಡು ಪಟ್ಟಾಗಿ ಪ್ರತಿಫಲ ಕೊಡ್ತವೆ. ಪಬ್ಬು, ಬಾರು ಮತ್ತು ರೆಸ್ಟೋರೆಂಟ್ ಅಂತ ಹೇಳಿದೆ ನೀವು. ಅವೆಲ್ಲ ಮಾಡೋಕ್ಕೋಸ್ಕರ ಯಾರು ಬೇಕು? ನಾವು ಬೇಕು, ರೈತರು ಬೇಕು, ಮತ್ತು ರೈತರುಗಳು ಬೇಕು, ಬೆನ್ನೆಲುಬಾಗಿರೋ ಎತ್ತುಗಳು ಬೇಕು. ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಈಗ ನೀವು ಕೆಮಿಸ್ಟ್ ಅಂತಂದರೆ ಇದಕ್ಕೂ ಯಾವ ಥರ ಸಂಬಂಧ ಆಗುತ್ತೆ ಸರ್? ಕೆಮಿಸ್ಟ್ ಅಂದರೆ ನಾವು ಸಿಂಥೆಟಿಕ್ ಮೀನ್ಸ್ ಫಾರ್ಮಾ ಕೆಮಿಕಲ್ಸು ಮತ್ತು ಕೆಮಿಕಲ್ಸ್ ಇವು ನ್ಯಾಚುರಲ್ ಸರ್. ಫಾರ್ಮಾ ಕೆಮಿಸ್ಟ್ ಅದು ಸಿಂಥೆಟಿಕ್ ಸರ್. ಅದು ಇವು ನ್ಯಾಚುರಲ್ಲು ಸಿಂಥೆಟಿಕ್ಗೂ ಭಾಳ ಡಿಫ್ರೆನ್ಸ್ ಇದೆ ಸರ್. ನ್ಯಾಚುರಲ್ ಅಂದರೆ ಪ್ರಕೃತಿ ಕೊಡೋದಿದು ನಮಗೆ, ಅದು ನಾವು ಪ್ರಕೃತಿಗೋಸ್ಕರ ನಾಶ ಮಾಡ್ತಾ ಇರೋದು ಎಸ್ಪೆಷಲಿ. ಈಗ ಕೆಮಿಸ್ಟ್ ಅಂತಂದರೆ ಇತ್ತೀಚಿನ ಹಸುಗಳಿಗಾಗಿರ್ಬೋದು, ಆರೋಗ್ಯ ತಪ್ಪಿದ್ರೆ ಇಂಜೆಕ್ಷನ್ನು, ಕೆಲವೊಂದು ಇತ್ತೀಚಿನ ಇಂಗ್ಲೀಷ್ ಮೆಡಿಸಿನ್ಗಳೆಲ್ಲ ಹೋಗ್ತಾ ಇದೆ. ಮುಖಾಂತರ ಹಸುಗಳಿಗೆ ಯಾವ ಥರ ಪರಿಣಾಮ ಬೀರುತ್ತೆ, ಯಾವ ಥರ ಒಳ್ಳೇದಾಗುತ್ತೆ, ಯಾವ ಥರ ಕೆಟ್ಟದಾಗುತ್ತೆ? ಸ್ವಲ್ಪ ಸೈಡ್ ಎಫೆಕ್ಟ್ ಇರುತ್ತೆ ಸರ್. ಸೈಡ್ ಎಫೆಕ್ಟ್ ಹೆಂಗೆ ಅಂದರೆ, ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ನಾವು ಇದು ತಗೊಂತೀವಿ, ಇದಕ್ಕೆ ಎತ್ತಿಗೆ ಜ್ವರ ಬಂತು ಅಂದರೆ ಪ್ಯಾರಾಸಿಟಮಾಲ್ ಮಾತ್ರೆ ಕೊಡ್ತೀವಿ. ಡೋಸೇಜು ಒಂದು 2000 3000 ಡೋಸೇಜ್ ಕೊಡ್ತೀವಿ. ನ್ಯಾಚುರಲ್ ಔಷಧಿಯಾಗಿ ಇದಿರುತ್ತೆ, ಬೇವಿನ ಸೊಪ್ಪು, ನುಗ್ಗಿ ಸೊಪ್ಪು, ಸಮ್ ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಅದು ಏನು ಸೈಡ್ ಎಫೆಕ್ಟ್ ಆಗಲ್ಲ. ಪ್ಯಾರಾಸಿಟಮಾಲ್ ತಗೊಂಡ್ಬರ್ತೀವಿ, ಅದರ ಇಂಗ್ರೀಡಿಯೆಂಟ್ಸ್ ಇರ್ತದೆ, ಎಕ್ಸಿಪಿಯೆಂಟ್ಸ್ ಇರುತ್ತೆ, ಅದು ಸ್ವಲ್ಪ ಸೈಡ್ ಎಫೆಕ್ಟ್ ಆಗಿ ಸೈಡ್ ಎಫೆಕ್ಟ್ ಬೀಳುತ್ತೆ ಸರ್. ಅದು ಸರ್ ನಾನೊಂದು ಆನ್ಸರ್ ಮಾಡ್ಬೋದು. ನಾನು ಇವನ ಜೊತೆನೇ ಬಯೋಕಾನ್ ಕಂಪ್ನಿಯಲ್ಲ ಕೆಲಸ ಮಾಡ್ತಾ ಇರೋದು ಸರ್. ಇವನು ಭಾಳ ಇಂಟ್ರೆಸ್ಟ್ ಇದೆ ಫಸ್ಟಿಂದನೂ ಮನೆಯಲ್ಲಿ. ಇವಾಗ ಇನ್ನೊಂದು 5 years ಕೆಲಸ ಮಾಡ್ಕೊಂಡೋಗಿ ನೆಕ್ಸ್ಟ್ ರೈತನ ಫೀಲ್ಡಲ್ಲೇ ಇವ್ನು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದಾನೆ. ಈ ಜಾಬ್ ಎಲ್ಲ ಏನು ನಶ್ವರ ಸರ್, ಒಂದು 5 to 10 years ಅಷ್ಟೇ. ನಾವೆಲ್ಲ ಏನು ಬೆಂಗಳೂರಲ್ಲಿ ಒಳ್ಳೆ ಫುಡ್ ಇಲ್ಲ, ವೆದರ್ ಸರಿ ಇಲ್ಲ, ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕೆಮಿಕಲ್ ಕುಡಿತಿದ್ದೀವಿ. ಎಷ್ಟು ದಿವಸ ಬದುಕ್ತೀವಿ ಅಂತ ಗೊತ್ತಿಲ್ಲ. ಹಳ್ಳಿ ಕಡೆ ಒಳ್ಳೆ ಗಾಳಿ ಕುಡ್ಕೊಂಡು ಹಸ್ಕೊಡ್ ಸಾಕೊಂಡು ಯುವಕರು ಕೂಡ ಬೆಂಗಳೂರಿಗೆ ಜಾಸ್ತಿ ಕೆಲಸ, ಓಲಾ, ಊಬರ್, ಆಟೋ, ಬೇರೆ ಕೆಲಸಗಳನ್ನ ಹೊಲಿಸ್ಕೊಂಡು ಬರ್ತಿದ್ದಾರೆ. ಸರ್ ಏನಂದರೆ ಹಳ್ಳಿ ಕಡೆ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ ಸರ್. ಅಪ್ಪ ಅಮ್ಮಗಳೇ ಫಸ್ಟ್ ಹೇಳ್ತಾರೆ, ಈ ಬಿಸಿಲಲ್ಲಿ ಮಾಡಬೇಡಿ, ಹೋಗಿ AC ಮಾಡಿ, ಆ ಥರ ಅವರೇ ಅಪ್ಪ ಅಮ್ಮಗಳೇ ನಮ್ಮನ್ನು ಮೋಟಿವೇಶನ್ ಈ ಥರ ಮಾಡಿ ಓದಿ. ಅಲ್ಲ, ಅವ್ರು ಆ ಥರ ಆ ಬಿಸಿಲಲ್ಲಿ ನಾವು ಜೀವನ ಪರ್ಯಂತ ದುಡ್ದು ಏನೂ ಆಗಲಿಲ್ಲ, ನೀವು ಹೋಗಿ ಮಾಡಿ ಅಂತ ಆ ಥರ ಹೇಳೋದಕ್ಕೆ ನಾವು ಓದಿ ಈ ಥರ ಬಂದಿರೋದು. ಬಟ್ ಇದರಿಂದ ಡಿಸ್ಅಡ್ವಾಂಟೇಜೇ ಜಾಸ್ತಿ ಇರೋದು. ಕಾರ್ಬನ್ ಡೈಆಕ್ಸೈಡ್ ಇದ್ದಾವೆ, ಯಾವುದೇ ಕೆಮಿಕಲ್ ಆಗಲಿ ಸರ್. ನಾವೇ ಒಂದು ಟ್ಯಾಬ್ಲೆಟ್ ಮಾಡ್ತೀವಿ, ಆ ಟ್ಯಾಬ್ಲೆಟಲ್ಲಿ 100% ಇರಲ್ಲ ಸರ್, 80% ಅಷ್ಟೇ ಪರ್ಸೆಂಟೇಜ್, ಇನ್ನು 20% ಇನ್ಆರ್ಗ್ಯಾನಿಕ್ ಇರುತ್ತೆ. ಅಂದರೆ ಡಿಸ್ಅಡ್ವಾಂಟೇಜೇ ಇರುತ್ತೆ. ನಾವೊಂದು ಜ್ವರಕ್ಕೊಂದು ಟ್ಯಾಬ್ಲೆಟ್ ತಗೊಂಡ್ರೆ ಡೋಲೋ 650 ಅಂದರೆ 80% ಅಷ್ಟೇ ಜ್ವರ ಕ್ಯೂರ್ ಮಾಡುತ್ತೆ. ಇನ್ನು 20% ನಮ್ಮ ಹಾರ್ಮೋನ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಕಿಡ್ನಿಗೆ, ಲಿವರ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬಾರ್ದು ಜಾಸ್ತಿ. ಎಲ್ಲದೂ ಡೇಂಜರೇ ಸರ್. ಎಲ್ಲ ನಾರ್ಮಲ್ಲಾಗೆ ಗುಣಪಡಿಸ್ಕೊಳಕ್ಕೆ ನೋಡ್ಕೋಬೇಕು. ಯಾವುದಕ್ಕೂ ಆರ್ಗ್ಯಾನಿಕ್ ಟ್ಯಾಬ್ಲೆಟ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.